ನೀನ್ ಇಷ್ಟೊಂದೆಲ್ಲ ಪ್ಲಾನ್ ಮಾಡಿದ್ಯಾ ಅಂದ್ರೆ ಇದಕ್ ಮೇಲೆ ನಿನ್ನ ಹತ್ರ ಮಾತಾಡಿ ಉಪಯೋಗ ಇಲ್ಲ. ಅದಕ್ಕೋಸ್ಕರ ಇನ್ಮೇಲಿಂದ ನಾವಿಬ್ರು ಒಂದೇ ರೂಮಲ್ಲಿ ಇರೋದಿಕ್ ಆಗೋದಿಲ್ಲ, ನೆನ್ಪಿಟ್ಕೋ. ನೀನ್ ಇಲ್ಲಿಂದ ಹೋಗ್ಬಿಟ್ರೆ ನಾನು ಉಪವಾಸ ಅಷ್ಟೇ. ನಾನಲ್ಲ ಹೋಗೋದು, ನೀನ್ ಹೋಗ್ತಾ ಇರೋದು. ನಾನ್ ಹೋದ್ರು ನಾನು ಉಪವಾಸ ಸತ್ತೋಗ್ಬಿಡ್ತೀನಿ. ಇಲ್ಲೊಂದು ನಿನ್ ಶರ್ಟ್ ಅರ್ಧೋಗ್ಬಿಡುತ್ತೆ. ನಿನ್ ಶರ್ಟ್ ಅರ್ಧೋಗುತ್ತೆ. ಅಯ್ಯೋ, ಹಾಗಿದ್ರೆ ಚಂದ್ರನ ಶಿಷ್ಯ ಒಳ್ಳೆ ಶಿಷ್ಯ. ಏನೇ ಆದ್ರೂ ಜೂನಿಯರ್ ಆರ್ಟಿಸ್ಟ್ ಕೆಲ್ಸದಲ್ಲಿ ಏನೇ ಆದ್ರೂ ನಿನ್ ಗುರು ಅಲ್ವಾ ನಾ ಚಂದ್ರನ. ಮಗ ನಿನ್ ಮನ್ಸಿಗೆ ನೋವಾಗಿದ್ರೆ ಈ ನಿನ್ನ ಗುರು ಇನ್ ಯಾವ್ದೇ ಕನ್ನಡ ಸಿನಿಮಾಗೂ ನೋವು ಮಾಡೋದಿಲ್ಲ. ಪುಟ್ಟಣ್ಣ ಕಣಗಾಲ ಅವ್ರ ಮೇಲೆ ಆಣೆಗೂ. ನಾಳೆಯಿಂದ ನಾವು ಜೂನಿಯರ್ ಆರ್ಟಿಸ್ಟ್ ಕೆಲಸ ಶುರು ಮಾಡೋಣ. ನಾಳೆ ಯಾವ ಲೊಕೇಶನ್ ಏನ್ ಸೀನ್? ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕುಡಿದಿರೋ ಕೇಸ್ದು. ಮಾಸ್ ಡೈಲಾಗ್ ಏನಾದ್ರು? ಎಲ್ಲ ಹೋಯ್ತು, ಎಲ್ಲ ಹೋಯ್ತು, ಎಲ್ಲ ಹೋಯ್ತು. ನೀನು ಕುಡಿಲಿ ಅಂತ ನಾನು ಕಾಲೇಜಿಗೆ ಕಳಿಸಿದ್ದೆ. ಇವನಲ್ಲ ನಿನ್ ಮಗ, ಅವನು ನಿನ್ ಮಗ. ಅಪ್ಪನ್ ವಯಸ್ಸಲ್ಲಿರೋ ಇವನ್ನ ನೋಡ್ಬಿಟ್ಟು ಮಗ ಅಂತ ಇದೆಯಲ್ಲ. ಇದೇ ಒಳ್ಳೆ ಎಣ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಸೆಲೆಕ್ಟ್ ಮಾಡಕ್ಕೆ ನೀನ್ ಯಾರು? ಅವ್ರು ಹೇಳೋದನ್ನ ಕೇಳೋ ಸಾಕು. ಸರ್, ಇವ್ನಿಗೆ ಮಧ್ಯಾಹ್ನ ಊಟ ಕೊಡ್ಬಿಡಿ. ಸಿನಿಮಾ ಊಟದ ಬಗ್ಗೆ ನೀನ್ ನೀನ್ ಕುಡ್ಬಿಟ್ಟು ಸತ್ತೋಗಿರೋ ಶವ ಕಣಯ್ಯ. ಶಾಜಿ, ಅವ್ನ ಬಾಯಿಲಿ ಇನ್ನೊಂಚೂರು ಹಾಲಾಕ. ತುಂಬಾ ಸಂಕಟ ಆಗ್ತಾ ಇದೆಯಲ್ಲಪ್ಪ. ಎಲ್ಲ ರೆಡಿ ಆಗಿರಿ. ಆಕ್ಷನ್. ಈ ಪ್ರೊಡಕ್ಷನ್ ಕಂಟ್ರೋಲ್ನ ನೀವು ಖಂಡಿತ ನಂಬೋದು ಸರ್. ಕಟ್ ಎಲ್ಲ ಹಾಳು ಮಾಡ್ದ. ಫ್ರೇಮ್ ಅಲ್ಲಿ ಬಂದ ನೀನ್ ಫೋನ್ ಮಾಡೋದು. 4-5 ಫೋನ್ ಇಟ್ಕೊಂಡು ಏನ್ ಪ್ರಯೋಜನ? ಡಿಸಿಪ್ಲಿನೇ ಇಲ್ಲ. ನಿನ್ ಕಂಟ್ರೋಲಿಂಗ್ ಎಲ್ಲ ಕ್ಯಾಮ್ರಾ ಹಿಂದೆ ಮಾಡು. ನಡೆ ಹಿಂದಕ್ಕೆ. ಸಾರಿ ಸರ್, ಒಂದೇ ಟೈಮ್ ಅಲ್ಲಿ 4 ಪಿಕ್ಚರ್ ಗಳನ್ನ ಕಂಟ್ರೋಲ್ ಮಾಡ್ತಿದ್ದೀನಿ ಸರ್. ಗೊತ್ತಿಲ್ವಾ ನಿಮಗೆ? ಆ ಕಂಟ್ರೋಲ್ ನಿಂದ ಈ ಕಂಟ್ರೋಲ್ ತಪ್ಪಾಯ್ತು. 1 ಸೆಕೆಂಡ್ ಅಲ್ಲಿ ನಾನು ಬೇರೆ ಲೊಕೇಶನ್ ಹೋಗಿದ್ದೆ ಸರ್. ಡೋಂಟ್ ರಿಪೀಟ್. ಆಕ್ಷನ್. ಓಕೆ, ಗಾಡಿ ಇಲ್ಲೇ ನಿಲ್ಸು. ಇಲ್ಲಿರೋರ್ಗೆ ಯಾರಿಗಾದ್ರೂ ಭಯ ಆದ್ರೆ ಭಯ, ಗಾಡಿನ ಆಫ್ ಮಾಡಬೇಡ, ಸ್ಟಾರ್ಟ್ ಮಾಡೇ ಬಿಟ್ಬಿಡು. ಹೌದು, ಇಲ್ಲಿ ಯಾರು ಎದುರುಕೊಳ್ತಾವ್ರೆ? ನಿಮ್ಗೆ ಯಾರಾದ್ರೂ ಒಂದ್ ವೇಳೆ ಭಯ ಆಗ್ತದ್ರೆ ನನ್ ಕೈ ಹಿಡ್ಕೊಳ್ಳಿ. ಡ್ರೈವರ್, ಗಾಡಿ ಸ್ಟಾರ್ಟ್ ಮಾಡಬಹುದು. ಚಂದ್ರ, ಮತ್ತೆ ಶುರು ಮಾಡೋಣ. ಶುರು ಮಾಡು. ಇವತ್ತು ಫ್ಲಾಶ್ ಬ್ಯಾಕ್ ಎಲ್ಲಿಂದ? ನೀನ್ ಆಟ ಆಡ್ತಾ ಇದ್ದಿ ಚಿಕ್ಕ ಪಾಪು ಇಂದನಾ? ಹಾಸ್ಪಿಟ್ಲ್ ಅಲ್ಲಿ ನಿಮ್ಮ ಅಪ್ಪನ ಎಣ ಬಿಡಿಸ್ಕೊಂಡ್ ಬರಕಾಗದೆ ಅಳ್ತಾ ಇದ್ದಲ್ಲ 14ನೇ ವಯಸ್ಸಲ್ಲಿ, ಅಲ್ಲಿಂದನ? ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಕ್ಲೈಮ್ಯಾಕ್ಸ್ ಮಾತ್ರ ಬದಲಾಗಲ್ಲ. ಅವ್ರ ಬಿಡಲ್ಲ. ಬಾಯ್ ಮಚ್ಚ, ನಿನ್ನಲ್ಲ ಅವನ್ನ. ರಿಹರ್ಸಲ್. ಈ ತರ ರಾಜ ಗಾಂಭೀರ್ಯದಿಂದ ಹೇಳ್ಬೇಕು. ನೀನ್ ಕಿರ್ಚ್ತಿರೋದ್ರಲ್ಲಿ ಪವರ್ ಇಲ್ಲ. ಪವರ್. ಕಳ್ಳ ಕೇಶವ, ಎದ್ಬರ. ಶುರು ಆಯ್ತು ಒಂದು. ಓ, ಇಲ್ಲೇ ಇದೆಯಾ? ಎಸ್ಕೇಪ್ ಆಗ್ತಾವನೆ. ಕುಡಿಯ, ಶರಣ ಕುಡಿ. ಊರವರು ಮನೆಯವರು ಎಲ್ಲಾರನ್ನೂ ಕರ್ಕೊಂಡ್ಬಂದ್ ಕುಡಿ. ಲೇ, ನಮ್ಮಪ್ಪ ಕಲಾಸಿ ಪಾಳ್ಯ ರಾಘವ ಕುಮಾರ್ನ ಯಾಮಾರ್ಸಿ ಕಿತ್ಕೊಂಡಿದ್ದ ದುಡ್ಡೆಲ್ಲ ನಿನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆಯಲ್ಲ. ನಾಯಿ, ನಮ್ಮಪ್ಪ ಕಷ್ಟಪಟ್ಟು ಬೆಳೆಸಿದ್ದಿ ಆಲದ ಮರ. ಆ ಮರ ಕಿತ್ತಾಕ್ಬಿಡ ನೀನು. ಎಲೆ ಅಲ್ಲಿ ಕಾಣಿಸ್ತ. ಈ ಒಂದೇ ಒಂದ್ ಮರ ಇಟ್ಕೊಂಡ್ ತಾನೇ ನೀನು ಎಲ್ರಿಗೂ ಮಂಗ್ಬೂದಿ ಎರ್ಸಿದ್ದು. ಎದಳ ಮೇಲೆ ಏನ್ ಕೇಶವಣ್ಣ ಇದು? ಯಾರೀ ಪೊರ್ಕಿಗಳು? ನೀನ್ ಇವಾಗ ಹೇಳಿದ ಪೊರ್ಕಿಗಳು ನಿಮ್ಮ ಅಪ್ಪ ಅಮ್ಮ. ಪರ್ಸನಾಲಿಟಿ ಜೊತೆ ಆಡ್ಬಾರ್ದು. ಚಿಕ್ಕ ಕೆಲಸ ಮಾಡ್ಕೊಂಡು ಊರವ್ರಿಗೆ ಅಮರಿಸ್ತಾರೋ ನಾಯಕರೇ, ನಿಮ್ಗಳಿಗೂ ಸೇರಿಸಿ ಹೇಳ್ತಾ ಇರೋದ್ ನಾನು. ಇವನ್ ಇದಾನಲ್ಲ, ಇವನ್ ಮೊದ್ಲು ಕೊಡಿಸ್ತಾನೆ, ಆಮೇಲೆ ಮುಳುಗಿಸ್ತಾನೆ. ಅದೇ ಇವನ್ ಸ್ಟೈಲು. ಅದೇ ತರ ನಮ್ಮ ಅಪ್ಪನ್ನ ಕುಡ್ಸಿನೂ ಕೆಡಿಸ್ದ, ಮುಳುಗಿಸಿನೂ ಕೆಡಿಸ್ಬಿಟ್ಟ. ಕುಟುಂಬ ಎಲ್ಲ ನಾಶ ಮಾಡ್ಬಿಟ್ಟು ಕೊನೆಗೆ ನಮ್ಮ ಅಪ್ಪನ್ ಲಿವರ್ ಹೋದ್ಮೇಲೆ ಊಟ ಗತಿ ಇಲ್ದಿರ್ಬೇಕಾದ್ರೆ ಅವಾಗ ನಮ್ಗೆಲ್ಲ ಯಾಮಾರ್ಸಿ ಇವ್ನ್ ಬರ್ಕೊಂಡಿರೋದೆ ಈ ಮನೆ. ಇಲ್ಲಡೆ ಈ ಮನೆ. ನಾನು ಓಡಾಡ್ಕೊಂಡು ಆಟಾಡ್ಕೊಂಡ್ ಬೆಳ್ತಿದ್ ಮನೆ ಇದು. ಚಂದ್ರ, ಚೀಟಿಂಗ್ ಆ ಚೀಟಿಂಗ್ ಮಾಡಿದ್ದಕ್ಕೇನೆ ನಿನ್ನ ಇಲ್ಲಿಂದ ತೆಗೆದಾಕ್ಬೇಕು ಅಂತ ನಾನು ಇಲ್ಲಿಗೆ ಬಂದಿರೋದ್ ಕಣ. ಎದೇಳ್ತೀಯಾ? ಸಾಕ್ ನಿಲ್ಸೋ. ಇದೇ ತರ ನೀನ್ ಸುಮಾರು ಸಲ ಬಂದು ಮಾತಾಡೋಗಿದ್ಯಾ. ಒಂದು ವೇಳೆ ನಾನು ನಿಮ್ಮ ಅಪ್ಪಗೆ ಯಾಮಾರಿಸಿ ಮನೆ ಆಸ್ತಿನೆಲ್ಲ ಸಂಪಾದಿಸಿದ್ರೆ ನೀನು ಕೇಸ್ ಹಾಕು. ನೋಡಿದ್ರ ಒಪ್ಕೊಂಬಿಟ್ಟ. ಕಳ್ತನದಿಂದ ತಗೊಂಡಿದ್ದಂತ ಒಪ್ಕೊಂಬಿಟ್ಟ. ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ಯಾ? ಹೋಗ ಹೊರಗಡೆ.
ಏನಂದ ಹೊರಗಡೆ ಹೋಗ. ಮಗ ಸಾಕು ಬರೋ ಹೊಡ ಜಾಸ್ತಿ ಹೌದಾ? ಅದೇ ನಿಜ ಆಗಿದ್ರೆ ನಾನ್ ಇವಾಗ ಹೋಗ್ತೀನಿ, ಆದ್ರೆ ನಾನ್ ಮತ್ತೆ ಬರ್ತೀನಿ. ನಿನಗ್ ಬಾಯಿಗೆ ಬಂದಂಗ್ ಬಯಕೆ ನಾನ್ ಮತ್ತೆ ಬರ್ತೀನಿ. ನಿನ್ನ ಮೋಸಕ್ಕೆ ಬಿದ್ದು ಕಣ್ಣೀರು ಖಾಲಿ ಆಗೋಯ್ತು ಅಂತ ಇಲ್ಲಿ ಕಾಗೆ ತರ ಹಾರ್ಕೊಂಡಿರೋ ನಮ್ಮ ಅಪ್ಪನ ಆತ್ಮಕ್ ಶಾಂತಿ ಸಿಗಕ್ಕೆ ನಾನ್ ಮತ್ತೆ ಬರ್ತೀನಿ. ನಮ್ಮ ಅಪ್ಪನ ಆತ್ಮನ ಮೇಲೆ ಸತ್ಯ ಇದು. ಬರ, ಗುಡ್ ನೈಟ್. ಅಕ್ಕ, ಹಾ ತಗೋ. ಬಾಕ್ಸ್ ಪೂರ್ತಿ ಏನ್ ಹಾಕಿಲ್ಲ, ಇರೋದೆಲ್ಲ ತಿಂದ್ ಖಾಲಿ ಮಾಡ್ಬೇಕು. ಅದನ್ ದಿನ ಹೇಳ್ತೀರಾ, ಆದ್ರೆ ಅದನ್ ತೆಗೆದ್ ನೋಡ್ದಾಗ ತುಂಬಿರತ್ತೆ. ಇಲ್ ನೋಡು, ಈ ಬೊಟ್ಟನ್ನ ಸರಿಯಾದ ಜಾಗದಲ್ಲಿ ಇಟ್ಕೋಬೇಕಲ್ವಾ? ನಿನ್ ಮುಖ ನೋಡಿದ್ರೇನೆ ಅರ್ಥ ಆಗತ್ತೆ ನನ್ಗೆ. ಯಾಕೆ ಸೆಕೆಂಡ್ ಹ್ಯಾಂಡ್ ತಗೋಬೇಕು? ದುಡ್ಡು ರೆಡಿ ಮಾಡಿ ಹೊಸ ಕಂಪ್ಯೂಟರ್ ತಕ್ಕೊಡ್ತೀನಿ. ಫ್ರೆಂಡ್ಸ್ ಮುಂದೆ ಗತ್ ತೋರಿಸ್ಬೇಕಲ್ವಾ? ಹೋಗ್ಬಿಡ್ ಬಾ. ಅಪ್ಪ, ನಾನ್ ಹೋಗ್ ಬರ್ತೇನೆ. ಸರಿ ಅಮ್ಮ. ಬಾತ್ರೂಮ್ಗೆ ಹೋಗ್ಬೇಕು ಅಂತ ಏನು ತಿಂದೇ ಇದ್ರೆ ನಿಮ್ ಹಾಸ್ಪಿಟಲ್ ಇರ್ಬೇಕಾಗತ್ತೆ. ಅಲ್ಲಿಗೆ ಹೋಗೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದ್ಯಮ್ಮ. ಆ ಕಷ್ಟ ಆಗ್ಬಾರ್ದು ಅಂತ ತಾನೇ ಎಲ್ಲಾ ತಕ್ಕೊಟ್ಟಿರೋದು. ಜಾಸ್ತಿ ಏನ್ ಬೇಡ, ಒಂದ್ ಸ್ವಲ್ಪ ಹೊಟ್ಟೆ ತಿಂದ್ರೆ ಸಾಕು. ಯಾವಾಗ ನೋಡು ಬೊಗಳ್ತಾನೆ ಇರೋ. ನಿನ್ಗೂ ಊಟ ತರ್ತೀನಿರೋ, ಕುತ್ಕೋ. ಮನೀಷಾ ಕೊಯ್ಲಲ್ಲ, ನಾವು ಬಂದೋ. ಮಗಳೇ, ಹಾ, ನಂಗೆ ಕೇಳಿಸ್ತು. ಏನಪ್ಪ, ಮನೆಗ್ ಬಂದ್ ಹೋಗು. ಟೀ ಕುಡಿಯ ಕರೀತಿದ್ದಾರೆ. ತಿನ್ನಕ್ಕೇನಾದ್ರು ಇದ್ಯಾ? ಏ, ನಾ ಇದೆ ಕಣ. ಕಲಾ ಸಾಮ್ರಾಟರೇ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು ಅವಾರ್ಡ್ ಕಮ್ಮಿ ಇದೆ ಅಲ್ವಾ? ಪರವಾಗಿಲ್ಲ, ಅಂಗಡಿಲೇ ಸಿಗುತ್ತೆ ಬಿಡಿ. ಆದ್ರೆ ಸ್ವಲ್ಪ ದುಡ್ಡನ್ನ ಖರ್ಚು ಮಾಡ್ಬೇಕಾಗುತ್ತೆ. ನಿನ್ನ ಹ್ಯೂಮರ್ ಟಚ್ ಈ ಕಾಮಿಡಿಗೆನೆ ನಿನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ನಿಮ್ಗೆ ನಡೆಯೋದಕ್ಕೆ ಏನಾದ್ರು ಆಗ್ತಾ ಇದೆ ಅಂದಿದ್ರೆ ಯಾವ್ದಾದ್ರು ಹಾಸ್ಪಿಟಲ್ ಸೀನ್ ಕರ್ಕೊಂಡೋಗಿ ಮಲಗಿಸ್ಬಿಡ್ತಾ ಇದ್ದೆ. 5-6 ಸಿನಿಮಾಗಳಿಗೆ ಒಳ್ಳೊಳ್ಳೆ ಅವಾರ್ಡ್ ತಗೊಂಡಿರೋಂತ ಹೀರೋ ತಾನೇ ನೀವು. ಇವ್ರು ನಮ್ ಜೊತೆ ಇದ್ರೆ ನಮಗ್ ತಾನೇ ತೂಕ. ಆ ಹೀರೋ ಹುಟ್ಟಿದ ಮಗಳು ಇವತ್ತು ದಿನಗೂಲಿ ಅಭಿನಯಕ್ಕೆ ಹೋಗೋ ಕ್ರೆಡಿಟ್ ಯಾರಿಗ್ ಕೊಡ್ಬೇಕು ಹೇಳಪ್ಪ? ಅದು ನಿಮ್ಗೇನೆ. ಅಪ್ಪಂಗಲ್ಲ, ದೇವ್ರಿಗೆ. ಇಲ್ಲ ಅಂದಿದ್ರೆ ನಾಟಕದ ಗಾಡಿಯಲ್ಲಿ ಅಮ್ಮ ಹೋಗ್ತಾನೂ ಇರ್ಲಿಲ್ಲ, ಈ ತರ ಬೆಡ್ ಮೇಲೆ ಅಪ್ಪ ಮಲ್ಕೊಳ್ತಾನೂ ಇರ್ಲಿಲ್ಲ. ಅಮ್ಮ ಆಸೆ ಪಟ್ಟು ಕಟ್ಟಿರೋ ಮನೆ ಇದು. ಇದನ್ನ ಸರಿ ಮಾಡ್ಸೋಣ ಅಂದ್ರೆ ದುಡ್ಡು ಕೂಡ ಕೂಡ್ ಬರ್ತಾ ಇಲ್ಲ. ಶುರು ಮಾಡ್ದೆ ನನ್ ಸೆಂಟಿಮೆಂಟ್ಸ್ ಹೇಳಕ್ಕೆ. ಸಮಯ ಸಿಕ್ಕಾಗ ಕಾಮಿಡಿ ಮಾಡಿದ್ರೆ ಆಯಸ್ಸಾದ್ರೂ ಜಾಸ್ತಿ ಆಗತ್ತೆ. ನೋಡು, ಇವಾಗ್ಲೇ ತಿಂದು ಎಲ್ಲ ಮುಗಿಸ್ಬೇಡ. ಟೈಮ್ ಸರಿಯಾಗಿ ಊಟ ಹಾಕಕ್ಕೆ ಯಾರೂ ಇಲ್ಲ. ಸರಿ, ಬರ್ತೀನಪ್ಪ. ಹೋಗ್ ಬರಪ್ಪ. ನಾಯಿ ಬೇಕು ಅಂದ್ರೆ ನೀನೇ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ನಿಂಗೆ 150 ರೂಪಾಯಿ ಕೊಡ್ತೀನಿ. ನಾಯಿ ಹತ್ರ ಕಮಿಷನ್ ಹೊಡಿತ್ಯಾ? ನೀನು ಕೊಡ್ತೀಯಲ್ಲ. ಏ, ಇಲ್ಲಿ ನೋಡಿ ನಿಮ್ಮಿ. ಅಯ್ಯೋ ಸರಸ್ವತಿನಾ, ಏನಕ್ಕ ಕಾರಲ್ಲಿ ಇಷ್ಟು ದೂರ ಬಂದಿದ್ದೀರಾ? ಸರ್ಸು ಏನ್ ಪಾಚಿ ಕಟ್ಕೊಂಡ್ಬಿಟ್ಟಿದ್ಯಾ? ಅಂದ್ರೆ ಹಸಿರು ಸೀರೆ, ಹಸಿರು ಬ್ಲೌಸು. ಸುಮ್ನೆ ಇರಿ ಚಂದ್ರಣ್ಣ. ಏನ್ ಗೊತ್ತಾ, ನಮ್ಮ ಮನೆಯವ್ರು ಮಾಡ್ತಾ ಇರೋ ಸೀರಿಯಲ್ ನಾಳೆಯಿಂದ ಶೂಟಿಂಗು. ಅದಕ್ಕೆ ಇವಾಗ ಲೊಕೇಶನ್ ನೋಡಕ್ ಹೋಗ್ತಾ ಇದೀವಿ. ಏ ಜೋಸು, ನೀನ್ ಪ್ರೊಡ್ಯೂಸರ್ ಆಗ್ಬಿಟ್ಟೇನಾ? ಹೀರೋಯಿನ್ ಸರ್ಸುನೇ ತಾನೇ? ಹೌದು. ಹೆಂಗೋ ಒಳ್ಳೇದಾಯ್ತು. ಮೆಗಾ ಸೀರಿಯಲ್ ಆದ್ರೆ ಕುಟುಂಬದ ಸಮೇತಾನೆ ಹೋಗ್ಬೋದಲ್ವಾ? ಗಂಡ ಪ್ರೊಡ್ಯೂಸರ್ ಆಗಿರೋದಕ್ಕೆ ಓಕೆ. ಇಲ್ಲ ಅಂದಿದ್ರೆ ನಿಮ್ ಪ್ರೆಗ್ನೆನ್ಸಿಗೋಸ್ಕರ 10 ವರ್ಷ ವೈಟ್ ಮಾಡ್ತಿದ್ರು ಏನೋ. ಅದಕ್ಕೆ ನಾನ್ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿಲ್ಲ. ಓ, ನೀನ್ ಹೇಳೋದ್ ನೋಡಿದ್ರೆ ಮದ್ವೆ ಆಗ್ತಿದ್ ಹಾಗೆ ಮಗುನ್ ಯಾರೋ ರೆಡಿ ಇದೀನಿ ಅನ್ನೋ ಹಾಗಿದೆ. ಸ್ವಲ್ಪ ದಿನ ಕೂಲಿಗೋಸ್ಕರ ಇದೇ ಗಾಡಿ ನಮ್ ಜೊತೆಲಿ ಬಂದವಳಲ್ವಾ ಸರ್ಸು. ಏನೇ ಆದ್ರೂ ನಮ್ ಟೀಮ್ ಒಂದ್ ಹೆಮ್ಮೆ, ಸರ್ಸು ಹೀರೋಯಿನ್ ಆಗಿದ್ದಾಳೆ. ತುಂಬಾ ಲೇಟ್ ಮಾಡಿದೆ, ನಾನೊಂದು ಹೀರೋಯಿನ್ ಇಳಿಸ್ತೀನಿ. ಕೊಯ್ಲಲ್ಲ, ಸೀರಿಯಲ್ಗಲ್ಲ, ಸಿನಿಮಾಗೆ. ಇವಳನ್ನ ಮೊದ್ಲು ನೀನ್ ಹೀರೋಯಿನ್ ಆಗಿ ಮಾಡ್ಕೋ. ಒಬ್ರಿಗೊಬ್ರು ಜೊತೆಗಿದ್ದು ಆಗ್ಲೇ ಎಷ್ಟೋ ವರ್ಷಗಳೇ ಆಗೋಯ್ತು. ಇದೇ ನೋಡು ಸೀರಿಯಲ್ ಅವ್ರಿಗಿರೋ ಸಮಸ್ಯೆ. ಒಂದೆರಡು ಡೈಲಾಗ್ ಹೊಡಿತಾರೆ, ಮದ್ವೆ ಆಗ್ಬಿಟ್ಟು ಅಳ್ತಾರೆ. ಇನ್ನು ನಾನು ಇಲ್ಲಿ ನಿಂತ್ಕೊಂಡು ಡೈಲಾಗ್ ಹೊಡೆದ್ರೆ ಹತ್ತು ಬಿಡ್ತಾರೆ. ಅದಕ್ಕೆ ನಮ್ಗೆ ಕೆಲಸ ಇದೆ, ನಾವು ಹೋಗ್ತೀವಿ ಈಗ. ಎಲ್ಲರೂ ಬೇಗ ಗಾಡಿ ಅಯ್ಯೋ ಅಯ್ಯೋ, ನನ್ನ ಹಳೆ ನೆನಪಲ್ಲಿ ಬಸ್ ಹತ್ತೋಕ್ ಹೋಗ್ತಾ ಇದ್ದೆ. ಅಯ್ಯೋ. ನಾನು ಬಾ, ಬಾ, ಹೊರಡ್ತೀನಿ. Bye, bye, ಬರ್ತೀನಿ. ಎಲ್ಲ ಬೇಗ ಹತ್ತಿ, ಬಸ್ನ. ಟೈಮ್ ಆಯ್ತು, ಬೇಗ ಹತ್ತಿ ಎಲ್ಲ. ಏ, ಗಾಡಿ ಎತ್ತಪ್ಪ ಬೇಗ. ಇಲ್ಲೇನ್ ಬೇರೆ ಶೂಟಿಂಗಾ? ಇದು ಜೋಸ್ ಸರ್ದು ಮೂವಿ. ಪ್ರೊಡಕ್ಷನ್ ಮ್ಯಾನೇಜರೇ ಅವರು. ಮತ್ತೆ ಬಸ್ ಏನಿದೆ ಈ ಕಡೆಗೆ ಹೋಗ್ತಾ ಇದೆ? ಇದು ಕಾಲೇಜ್ ತಾನೇ? ಹೌದು, ಫೇವ್ರೆಟ್ ಕಾಲೇಜ್. ಇಲ್ಲೇ ಲೊಕೇಶನ್. ನಿನ್ಗೆ ಯಾರು ಹೇಳಿದ್ದು? ಪ್ರೊಡಕ್ಷನ್ ಮ್ಯಾನೇಜರ್. ಅಲ್ಲ ಕಣ, ಅದು ನೀನ್ ನಂಗೆ ಹೇಳ್ಬೇಕು ತಾನೇ? ಅದನ್ನ ನೀನ್ ಕೇಳಲಿಲ್ವಲ್ಲ. ಸೀನ್ ಬದಲಾಗಿದೆ ಅನ್ಸುತ್ತೆ. ಅಪ್ಪ ಅಮ್ಮ ಕ್ಯಾರೆಕ್ಟರ್ಗೆ ಪೇಮೆಂಟ್ ಸಿಗಲ್ಲ ಅನ್ಸುತ್ತೆ. ನಮ್ ಗ್ರೂಪ್ ಅಲ್ಲಿರೋ ಕಾಲೇಜ್ ಅವರೆಲ್ಲ ಕೆಳಗಡೆ ಬನ್ನಿ ಬನ್ನಿ, ಬೇಗ ಬನ್ನಿ ಬನ್ನಿ. ಸ್ಟೂಡೆಂಟ್ ಆಗಿ ನಾನು ಆಕ್ಟ್ ಮಾಡ್ತೀನಿ. ಏಯ್, ನಿಮ್ಗಲ್ಲ ಅದು. ನೀನೇ ಕಿನ್ನು ಇಲ್ಲೇ ಇದೆಯಾ? ನಾನ್ ಬರಲ್ಲ, ನನ್ ತಂಗಿ ಓದ್ತಾರೆ ಕಾಲೇಜ್ ಇದು. ಅಯ್ಯಯ್ಯೋ, ಅಲ್ಲ, ನಿಮಗಿಲ್ಲಿ ಮಾತಾಡ್ಕೊಂಡು ನಿಂತ್ಕೊಳ್ಳೋದಕ್ಕ ನಾನು ನಿಮಗಿಲ್ಲಿ ಕರ್ಸಿದ್ದು. ಈ ಅಬ್ರಹಾಂ ಲಿಂಕನ್ನ ಮೂಡ್ ಔಟ್ ಮಾಡ್ದೆ ಎಲ್ರು ಫ್ರೇಮಲ್ಲಿ ಹೋಗಿ ನಿಂತ್ಕೊಳ್ಳಿ, ಹೋಗಿ. ಅದೆಲ್ಲ ಲಿಂಗ ಸರ್, ನೀವ್ ಹೇಳಿದ್ದೇನು ಹಾಸ್ಪಿಟಲ್ ಸೀನ್ ಇದೆ, ಕಂಟಿನ್ಯೂಟಿ ಅವ್ರನ್ನ ಕರ್ಕೊಂಬ ಅಂತ ತಾನೆ? ಆ ಕಂಟಿನ್ಯೂಟಿ ಚೇಂಜ್ ಆಯ್ತು. ವಿಲ್ಲನ್ ಇಂಟ್ರೊಡಕ್ಷನ್ ಕಾಲೇಜಲ್ಲೇ. ದಿನಗೂಲಿ ಕೆಲಸ ಮಾಡೋರ್ಗೆ ಕತೆ ಹೇಳ್ಬೇಕಾ ದಿನಾಲು? ಇದನ್ನೆಲ್ಲ ನಿಮ್ಗೆ ಮೊದ್ಲೇ ಹೇಳಿ ಕರ್ಸ್ಬೇಕಾ ನಾವು? ಹೋಗೋ, ನಾಯಿ ತರ ಬಡ್ಕೋಬೇಡ. ಏನಂದೆ? ನೋಡು, ನನ್ನ ಬಗ್ಗೆ ಹೀಗೆಲ್ಲ ಮಾತಾಡಬೇಡ ನೀನು. ನಾನು ಯಾರಂತ ತೋರಿಸ್ತೀನಿ ನೋಡು. ಈ ಪ್ರೊಡಕ್ಷನ್ ಕಂಟ್ರೋಲ್ ಅಬ್ರಹಾಂ ಲಿಂಕನ್ ಅನ್ಕೊಂಡ್ರೆ ಜೂನಿಯರ್ ಆರ್ಟಿಸ್ಟ್ 10,000 ಜನ ಬರ್ತಾರೆ, ಗೊತ್ತಾ? ಹಾಯ್ ನಿಮ್ಮಿ. ಹಾಯ್ ದಿವ್ಯಾ. ಹಾಯ್. ಅಯ್ಯೋ, ವಯಸ್ಸಾಗಿರೋ ಮುದಕ್ಕೆ ನಿನಗೆ ಹಾಯ್ ಹೇಳಿದ್ ನಾನು. ಏನ್ರಯ್ಯ ಇದು? ಇಲ್ಲ ಶೂಟಿಂಗ್ ನಡೀತಾ ಇರೋದು. ಅಲ್ಲಿ ತಾನೇ ಶೂಟಿಂಗ್. ಬೇಗ ಬ್ಯಾಕ್ ಗ್ರೌಂಡ್ ಬನ್ನಿ. ಬನ್ರೋ ಬನ್ರೋ ಬನ್ರೋ. ಅಲ್ರಯ್ಯ, ಈ ಕಡೆ. ಬಾರ 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 ಬಾರ, ಬನ್ರೋ ಬೇಗ ಬನ್ರೋ.
ರಮೇಶ್ ಅಣ್ಣ ಈ ಹುಡುಗಿ ಓಕೆ, ಹೀರೋಯಿನ್ ಪಕ್ಕದಲ್ಲಿ ನಿಲ್ಲಿಸ್ಬಿಡಿ. ಸರಿ ಆಯ್ತು. ಆಕ್ಷನ್. ನಾನ್ ಸುಮ್ನೆ ಇರಲ್ವೇ ಲವ್ ಗಿವ್ ಅನ್ಕೊಂಡು ಪ್ರೀತಿ ಅಂತ ನನ್ನ ಹತ್ರ ಏನಾದ್ರು ಬಂದ್ರೆ ಆಮೇಲೆ ಒಂದ್ ಸೊಂಟ ಮುರಿದು ಕೈ ಕೊಡ್ತೀನಿ ಅಷ್ಟೇ. ಏನ್ ಅನ್ಕೊಂಡಿದ್ದಾನ ಅವನು ಅಲ್ವಾ? ಏಯ್ ನಿಂತ್ಕೊಳ್ರೆ. ಯಾರು ಅದು ಮುತ್ಕೊಂಡ ಕಾಲೇಜ್ ಗ್ರೂಪ್ ಅಲ್ಲಿ ಹಾಕಿರೋದು? ನೋಡಿದ್ರೆ ಏಜ್ ಫೀಲಿಂಗ್ ಬರ್ತಾ ಇದೆ ಅಂತ. ಅವನಲ್ಲ, ನೀನು ಟಿ ಶರ್ಟ್ ಸರ್ ನನಗೆ 16 ವರ್ಷ ಸರ್. ಅವ್ನು ನೋಡು. ಕರೆಕ್ಟಾಗಿ ನೋಡಿ ಸರ್. ಅವ್ನ ಆ ಕಡೆ ನಿಲ್ಲಿಸ್ರು. ಏಯ್ ನಿನ್ಗೆ ಆ ಕಡೆ ನಿಂತ್ಕೊಂತ ಹೇಳಿಲ್ವಾ? ನನಗೆ 16 ವರ್ಷ ಸರ್, ಅರ್ಥ ಏಯ್ ಮಾಡ್ಕೊಳ್ಳಿ ನೀನ್ ಸರ್. ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ? ಆ ಹೊಟ್ಟೆ ಹೊಟ್ಟೆ ಹಿಂದಕ್ಕೆ ತಳ್ಬಿಟ್ಟು ಬ್ಯಾಕ್ ಹಿಂದಕ್ಕೆ ಹೋಯ್ತಲ್ಲ, ಹೊಟ್ಟೆ ಒಳಗಡೆ ಹೋದ್ರೆ ಬ್ಯಾಕ್ ಆಚೆ ಬರೋ ಕಾಯಿಲೆ ಇದೆ ಸರ್ ನನಗೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಸೋಣಂತೆ. ಮೊದಲು ಹಿಂದೆ ಹೋಗಿ ನಿಂತ್ಕೊಳ್ಳಯ್ಯ. ನಾನು ಎಲ್ಲಿ ಬೇಕಿದ್ರು ನಿಂತ್ಕೋತೀನಿ, ಆದ್ರೆ ಸಿನಿಮಾ ನನ್ನ ಊಟ ಅದನ್ನ ನಾನು ತಿನ್ಬಿಟ್ಟೆ ಹೋಗೋದು. ರೆಡಿ ರೆಡಿ ಟೇಕ್ ಹೋಗೋಣ. ರೆಡಿ ಸರ್. ಟೇಕ್ ಟು. ನಾನ್ ವೇಟ್ ಮಾಡ್ದೆ ಕಣೆ. ಏಯ್ ಆ ಹುಡುಗಿ ಆಗ್ಲಿಂದ ಫ್ರೇಮ್ ಇಂದ ಆಚೆ ಹೋಗ್ತಾ ಇದ್ದಾಳೆ ನೋಡು. ಆಗ್ಲೇ ಹೇಳಲಿಲ್ವಾ ಹೀರೋಯಿನ್ ಜೊತೆ ಬರೀ ಆರ್ಟಿಸ್ಟ್ ನಿಲ್ಸು ಅಂತ? ಸುಮ್ನೆ ಜೂನಿಯರ್ ಆರ್ಟಿಸ್ಟ್ ಗಳನ್ನ ನಿಲ್ಸಿ ಟೈಮ್ ವೇಸ್ಟ್ ಮಾಡ್ತೀರಾ ಇಲ್ಲಿ. ಹೋಗ್ ಸರಿಯಾಗಿ ನಿಲ್ಲ ಕೇಳು. ಕರೆಕ್ಟಾಗಿ ನಿಲ್ಲಮ್ಮ. ಒನ್ ಮೋರ್. ಬಾರೆ. ರಾಜಿ, ನೀವೇ ಒಂದ್ಸಲ ಕೇಳ್ ನೋಡಿ, ಕೊಟ್ರು ಕೊಡ್ಬೋದು. ನೀವ್ ಅಣ್ಣ ಅಲ್ವಾ? ನನ್ಗೇನ್ ಚೆನ್ನಾಗ್ ಕಾಣಿಸ್ಲಿಲ್ಲ. ಯಾಕೆ ಹೀಗ್ ಡಲ್ ಆಗಿದ್ಯಾ? ರಾಜಿ, ಇಲ್ಲಿಗ್ ಬಂದಾಗ್ಲೇ ಗೊತ್ತಾಗಿದ್ದು ನಿನ್ ಕಾಲೇಜಲ್ಲೇ ಶೂಟಿಂಗ್ ಅಂತ. ನಾನ್ ಬರಲ್ಲ ಅಂತ ಹೇಳ್ದೆ, ಆದ್ರೆ ಆಗ್ಲಿಲ್ಲ. ಎಷ್ಟೇ ಆದ್ರೂ ಇದು ಕೆಲ್ಸ ಅಲ್ವಾ? ನಿನಗ್ ಬೇಜಾರಾಯ್ತಾ? ಸಾರಿ. ಇದಾ ನಿನ್ ತರ್ಲಿ ಸುಬ್ಬಿ ಗ್ಯಾಂಗು? ನನ್ಗೂ ಕೂಡ ಪರಿಚಯ ಮಾಡ್ಕೊಡೆ. ನೀವು ಕಾರ್ ತಗೊಂಡ್ಬಿಟ್ರಾ? ಅದು ಅಕ್ಕನೇ, ಆದ್ರೆ ದೂರದಕ್ಕ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಅಲ್ಲಿ ಹೋಗಿ ಹೀರೋಯಿನ್ ಹಿಂದೆ ನಿಂತ್ಕೋ. ಏ ರಮೇಶ ಎಲ್ಲೋದ? ಅನ್ನ ನೋಡ್ಕೊಂಡು ಹಾಕೋ. ಹಾ ಸ್ವಲ್ಪ ಸಾಂಬಾರ್ ಹಾಕು. ಯೋ ಚಂದ್ರ, ನೀನೇ ತಾನೇ ಈಗ ತಗೊಂಡೋಗಿದ್ದು? ಅಣ್ಣ, ಒಂದು ಸಿನಿಮಾ ನೋಡಿದ್ಮೇಲೆ ಇನ್ನೊಂದು ಸಿನಿಮಾ ನೋಡೋದಕ್ಕೆ ಕ್ಯೂ ನಿಂತ್ಕೊಳ್ಳೇಬೇಕು. ಅದೇ ತಾನೇ ಮರ್ಯಾದೆ. ಏನಾಗೋದಿಲ್ಲ ಅಣ್ಣ, ಒಂದೇ ಒಂದು ಪೀಸ್ ಎಕ್ಸ್ಟ್ರಾ ಹಾಕು. ಬಾಟ ಎಲ್ಲ ಕಮ್ಮಿ ಆಗಲ್ಲ ಅಣ್ಣ, ಆಮೇಲೆ ಮಾಡ್ತೀನಿ. ಏಯ್ ನೀವು ಊಟ ಮಾಡಿಲ್ವಾ? ನಮಗ್ ಟೋಕನ್ ಇಲ್ಲ, ಕಾಲೇಜ್ ಹುಡುಗರಿಗಂತೆ. ಅಲ್ಲಿ ವಯಸ್ಸಾಗಿರೋರು ಹಸ್ಕೊಂಡ್ ಕೂತಿದ್ದಾರೆ, ಅವ್ರಿಗೆ ತಗೊಂಡ ಊಟ ಕೊಡ್ಬೇಕು ತಾನೆ ನೀನು? ನೋಡ ಹೆಂಗ್ ತಿನ್ಕೊಂಡು ನಿಂತಿದ್ಯಾ? ವಯಸ್ಸು ಜಾಸ್ತಿ ಆಗಿರೋ ಒಂದೇ ಕಾರಣಕ್ಕೆ ನನ್ನ ಕತ್ತಿಡ್ದು ಆಚೆ ತಳ್ಳಿದ್ರು. ಅದಕ್ಕೆ 2ನೇ ಸಲ ಹಾಕ್ಸ್ಕೊಂಡ್ ತಿಂತಾ ಇದೀನಿ. ಏನು ಸಿನಿಮಾದಲ್ಲಿ ಆಕ್ಟ್ ಮಾಡೋರು ಮಾತ್ರ ತಿನ್ಬೇಕಾ? ಏಯ್, ನಾಳೆ ಸಿನಿಮಾ ಎಲ್ಲಾದ್ರೂ ಆಚೆ ಕಡೆ ಹೋಗಿ ಶೂಟಿಂಗ್ ಮಾಡಿದ್ರೆ ನಾವು ಅವ್ರ ತರನೇ ಸುಮ್ಮನೆ ನಿಂತ್ಕೋಬೇಕು. ಅಲ್ಲಿ ಇಲ್ಲಿ ಎಲ್ಲಿದ್ರು ನಿಂಗೆ ಓಕೆನೇ ಅಲ್ವಾ? ಕೊಯ್ಲಲ್ಲ ಇಲ್ಲೋಡೆ, ದೊಡ್ಡ ದೊಡ್ಡ ಸಿನಿಮಾ ಹೀರೋಯಿನ್ಗಳೆಲ್ಲ ಉಪವಾಸ ಮಾಡ್ಕೊಂಡೆ ಸಣ್ಣ ಆಗೋದು. ನಿನ್ನ ತರ ಮಾಡ್ತಿಲ್ಲ ಅಲ್ವಾ? ಹೇಳು, ತಗೋ ಹಿಡ್ಕೋ. ನನ್ಗೇನು ಬೇಡ. ಹೋಗ್ಲಿ ಬಿಡೆ, ಅವಳು ಚಿಕ್ಕವಳು ತಾನೆ. ನಾನು ನೋಡ್ದೆ ರಾಜಿ ಬೇಜಾರ್ ಮಾಡ್ಕೊಂಡು ಹೋಗಿದ್ದು. ನಾನು ಹೇಳ್ದೆ ಅಲ್ವಾ ನಾನ್ ಬರಲ್ಲ ಅಂತ? ಇಲ್ಲಿ ಕೇಳೆ, ಅವಳು ಏನಕ್ಕೆ ಕೇಳಿ ಕಾಲೇಜಿಗೆ ಬರೋದು? ಓದಕ್ಕೆ. ನೀನೇನು ಕಾಲೇಜಿಗೆ ಬಂದಿದ್ದು? ಅವಳನ್ನ ಖುಷಿಯಾಗಿಡಕ್ಕೆ, ಓದ್ಸಕ್ಕೆ. ಆ ಕಷ್ಟಗಳನ್ನ ಅವಳಿಗೆ ಅರ್ಥ ಮಾಡ್ಕೊಳ್ಳೋಕೆ ಮನ್ಸಿಲ್ಲ ಅಂತ ಅದು ನೀನು ಅನ್ಕೋ ಅಷ್ಟೇ. ಅದು ಅವಳಿಗೆ ಅವಮಾನನೇ ಆಗಿರ್ಬೋದು. ಪಾಪ ಅವಳು, ಅದು ನಿನಗೆ ಫೀಲ್ ಆಯ್ತು. ನೀನು ಪಾಪ ತ್ಯಾಗಿ. ಇದು ಉಪೇಂದ್ರ ಸರ್ ಅವ್ರು ಕೊಟ್ಟಿರೋ ಒಂದು ಸ್ಕ್ರಿಪ್ಟ್ ಅಂತ ಅನ್ಕೋ, ಬಿಟ್ಟಾಕು. ಬಿಡೆ, ಇದನ್ನ ಹಿಡ್ಕೋ. ಹೇಗಿದ್ರು ನಾನೀಗ ಅವಳಿಗೆ ದೂರದವಳಾಗೋದೆ ಅಲ್ಲ. ನನಗಿದನ್ನ ಸಹಿಸೋದಕ್ಕಾಗ್ತಿಲ್ಲ. ಸರಿ ಹೋಯ್ತು. ಆರೆ ಕೋಲ್ ತಗೊಂಡ್ ಚುಚ್ಚಿದ್ರು ನೋವಾಗ್ದೇ ಇರೋಂಥ ಒಬ್ರಿಗೆ ಒಂದು ಚಿಕ್ಕ ಸೂಜಿಲ್ ಚುಚ್ಚಿದ್ರೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬೇಜಾರಾಗಿರೋ ಟೈಮಲ್ಲಿ ಕಾಮಿಡಿ ಮಾಡ್ಕೊಂಡಿರ್ಬೇಕು ಅಂತ ಯಾವುದೋ ಒಂದು ಸಿನಿಮಾ ನಟಿ ಹೇಳಿದಾರಲ್ವಾ? ಯಾರದು? ಯಾರು ಅಲ್ಲ, ನಾನೇ ಹೇಳಿದ್ದು. ಏನಂದೆ? ತಗೋ ಮೊದ್ಲು ಹಿಡ್ಕೋ ಇದನ್ನ, ಹೊಟ್ಟೆ ತುಂಬಾ ತಿನ್ನು ಈಗ. ನನಗೆ ಸ್ಲಿಮ್ ಬ್ಯೂಟಿ ಎಲ್ಲ ಇಷ್ಟ ಆಗೋದಿಲ್ಲ. ನನ್ನ ಹೀರೋಯಿನ್ ಮೈ ಕೈ ತುಂಬ್ಕೊಂಡಿರ್ಬೇಕು. ತಗೋ ತಿನ್ನು. ತಿನ್ನು. ಎಸ್ಕೇಪ್.